ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ಸ್. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ಆಲ್ರೆಡಿ ತಮ್ಲೇನಲ್ಲಿ ಗೊತ್ತಾಗಿರುತ್ತೆ. ಬನ್ನಿ ಡಿಸ್ಕಸ್ ಮಾಡೋಣ. ಹೀಗೆ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ, ಮತ್ತು ಇದು ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ವಿಡಿಯೋನೂ ಅಲ್ಲ. ಬನ್ನಿ ಡಿಸ್ಕಸ್ ಮಾಡೋಣ. ಇವತ್ತಿನ ಸ್ಟಾಕ್ ಬಂದು ಭಾರತ್ ಫೋರ್ಜ್ ಲಿಮಿಟೆಡ್ ಅಂತ. ಇವರು ಭಾರತ್ ಫೋರ್ಜ್ ಲಿಮಿಟೆಡ್ ಕಂಪ್ನಿ, ಇವರು ಏನಪ್ಪ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಫೋರ್ಜುಡ್ ಪಾರ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇವ್ರದ್ದು. ಸೊ 80% ಆಫ್ ರೆವಿನ್ಯೂರ್ದು ಫೋರ್ಜುಡ್ ಪಾರ್ಟ್ನ ಸೆಲ್ಲಿಂಗಲ್ಲೇ ಇವ್ರದ್ದು ಇರೋದು. ನಾನು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಕ್ಕೂ ಅಲ್ಲ ಆ್ಯಕ್ಚುಲಿ. ಏನಪ್ಪ ಅಂದರೆ ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ರೆ, ನಾನು ಫಂಡಮೆಂಟಲಿ ಚೆಕ್ ಮಾಡಿಬಿಟ್ಟೆ ನಾನು ಇಲ್ಲಿ ಮಾಡಿರ್ತೀನಿ. ಸೊ ಇದೊಂದು ಜಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ಅಷ್ಟೇ ನಾನು ಇಲ್ಲಿ ಟೆಕ್ನಿಕಲಾಗಿ ಇಲ್ಲಿ ಬಂದು ಇಲ್ಲಿ ಚಾರ್ಟಲ್ಲಿ ನಾನು ಅನಾಲಿಸಿಸ್ ಮಾಡೋದು. ಹೀಗೆ ನಮ್ಮ ಫಸ್ಟ್ ಇಂಡಿಕೇಟರ್ ಒಂದು RSI. ಇಲ್ಲಿ ನೋಡ್ಬೋದು RSI 30 ಬ್ರೀಚ್ ಮಾಡಿದೆ, 28.43 ಇದೆ ವೀಕ್ಲಿನಲ್ಲಿ. ಡೈಲಿನಲ್ಲೂ ಸಹ ನಮಗೆ RSI 30 ಬ್ರೀಚ್ ಆಗಿದೆ, ಮತ್ತು ಒಂದು ಲೋ ಮಾಡಿ ಇನ್ನೊಂದು ಲೋ ಮಾಡಿದೆ. ನಮಗಿಲ್ಲಿ RSI ಡೈವರ್ಜೆನ್ಸ್ ಕಾಣ್ತಾ ಇದೆ. ಸೊ ನಮಗೆ ಈಗ RSI ಡೈವರ್ಜೆನ್ಸ್ ಬಂದಿದೆ ಅಂದರೆ ಈಗ ಒಂದು ಅಪ್ ಮೂಮೆಂಟ್ ಆಗುತ್ತೆ ಅಂತ ಅಲ್ಲ, ಜಸ್ಟ್ ನಮಗೆ ಒಂದು ಕ್ರೈಟೀರಿಯಾ ಮಾತ್ರ ನಮಗೆ ಮ್ಯಾಚ್ ಆಗಿದೆ. ಇನ್ನೊಂದು ಕ್ರೈಟೀರಿಯಾ ನಮ್ಮ ಫಿಬೊನಾಚಿ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಫಿಬೊನಾಚಿ ನಮಗೆ ನನ್ನ ಫಸ್ಟ್ ಟಾರ್ಗೆಟ್ ಬಂದು 0.618, ಅದಾದಮೇಲೆ 0.786. ಸೊ ನನಗೀಗ 0.786ನ ಬ್ರೀಚ್ ಮಾಡಿದೆ. ಇದು ನಾನು ನೆಕ್ಸ್ಟ್ ಬಾಟಮ್ಗೆ ಇನ್ನೂ ಶಿಫ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ 0.618. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಒಂದು ಬಿದ್ದು ರೀಟ್ರೇಸ್ಮೆಂಟ್ ಮಾಡಿ ಮತ್ತೆ ಒಂದು ಮೊಮೆಂಟಮಲ್ಲಿ ಬ್ರೇಕ್ ಕೊಟ್ಟಿದೆ ಈ ಪಾಯಿಂಟಲ್ಲಿ. ಈಗ ಒಂದು ಬಿದ್ದು ಒಂದು ರೀಟ್ರೇಸ್ಮೆಂಟ್ ಮಾಡಿ ಮತ್ತೆ ಹಿಂಗೆ ಬಿದ್ದಿದೆ ಈಗ. ಸೊ ಇದು ಒಂದು ಮೊಮೆಂಟಮ್ ಕ್ಯಾಂಡಲಲ್ಲಿ ನಮಗೀಗ ಬ್ರೇಕ್ಔಟ್ ಆಗಿದೆ ಈಗ ಆ್ಯಕ್ಚುಲಿ ಇದು. ಈಗ ನನ್ನ ನೆಕ್ಸ್ಟು ಎಂಟ್ರಿ ಪಾಯಿಂಟ್ ಯಾವುದಪ್ಪ ಅಂತ ನೋಡಿದ್ರೆ, ನಾನು 0.786 ಈ ಒಂದು ಎಂಟ್ರಿ ಪಾಯಿಂಟ್ನ ನಾವು ಕನ್ಸಿಡರ್ ಮಾಡ್ಬೋದು. ನಾವು ಡಿಪೆಂಡ್ಸ್ ಅಪಾನ್ RSIನ ಒಂದು ಸತಿ ಕನ್ಫರ್ಮೇಷನ್ ಮಾಡಿಕೊಂಡು ಇಲ್ಲಿ ನಾವು ಎಂಟ್ರಿ ತೊಗೊಬೋದು. ಈ ಒಂದು ಪಾಯಿಂಟಲ್ಲಿ ನಾವು ಎಂಟ್ರಿ ತೊಗೊಬೋದು. ನೆಕ್ಸ್ಟ್ ಇದು ಅಡ್ಜಸ್ಟ್ಮೆಂಟ್ ಲೆವೆಲ್ ಎಲ್ಲಿ ಅಂತ ನೋಡೋದಾದರೆ, ಈ ಒಂದು 0.786ನ ಬ್ರೀಚ್ ಮಾಡಿ ಈ ಒಂದು ಪಾಯಿಂಟಿಗೆ ಬಂತು ಅಂದರೆ ಆವಾಗ ನಮ್ಮದು ಇದು ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಆಗಿರುತ್ತಿದ್ದು. ಈ ಒಂದು 1 ಅಂತ ಏನಿದೆ, ಈ ಒಂದು ಪಾಯಿಂಟಲ್ಲಿ ನಮ್ಮದು ಅಡ್ಜಸ್ಟ್ಮೆಂಟ್ ಪಾಯಿಂಟ್ ಬರುತ್ತಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.